ದಯವಿಟ್ಟು ಯಾರಿಗೂ ಪ್ರೀತಿ ಹೆಸರು ಹೇಳ್ಕೊಂಡು ನಂಬಿಸ್ಬೇಡಿ. ಬಿಕಾಸ್ ನಿಮ್ಮ ಮೇಲೆ ಸರ್ವಸ್ವನೇ, ಅಂದರೆ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅಥವಾ ಯಾರೇ ಇರ್ಬೋದು, ಎಲ್ಲವನ್ನು ಕೂಡ ತ್ಯಾಗ ಮಾಡಿ ನಿಮ್ಮ ಒಟ್ಟಿಗೆ ಹೆಜ್ಜೆ ಹಾಕಬೇಕು ಅಂತ ತುದಿಗಾಲಲ್ಲಿ ನಿಂತಿರ್ತಾರೆ. ನಿಮ್ಮ ಮತ್ತು ಅವರ ನಡುವೆ ದೊಡ್ಡ ಒಂದು ಕನಸಿನ ಒಂದು ಗೋಪುರನೇ ಕಟ್ಕೊಂಡಿರ್ತಾರೆ. ಸೊ ಅದೆಲ್ಲ ಕೂಡ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಬದುಕು ನಿಮ್ಮ ಮೇಲೆ, ನಿಮ್ಮ ಒಂದು ನಂಬಿಕೆನಲ್ಲಿ ಜೀವನನ ಕಳೆಯಬೇಕು ಅಂತ ಅಂದ್ಕೊಂಡಿರ್ತಾರೆ. ಸೊ ಈ ಕಂಪ್ಲೀಟಾಗಿ ಇನ್ನೊಬ್ಬರ ಜೀವನನ ನಿಮಗೆ ಒಪ್ಪಿಸಿರ್ತಾರೆ. ಸೊ ನೀವು ಸಡನ್ಲಿ ತುಂಬ ಚೆನ್ನಾಗಿ ಮಾತಾಡ್ತಾ ಬಂದು ಎಲ್ಲ ರೀತಿಯಿಂದ ಅವರಿಗೆ ಆಶಾಭಾವನೆ ತೋರಿಸಿ ಒಂದು ನಂಬಿಕೆನ ಬಿಲ್ಡ್ ಮಾಡಿ ಜೀವನದಲ್ಲಿ ಹೀಗೆ ಇರಬೇಕಂತೆಲ್ಲ ಹೇಳಿ ಅದಾದಮೇಲೆ ಕೈ ಕೊಟ್ಟಾಗ ಒಬ್ಬರ ಜೀವನ ತೆಗ್ದಂಗೆ, ನೀವು ಜೀವಂತವಾಗಿ ಒಬ್ಬರನ್ನ ತೆಗ್ದ ಹಾಗೆ ನೀವೇ. ರೈಟ್? ದಯವಿಟ್ಟು ಎಷ್ಟೇ ಕಷ್ಟ ಆಗಲಿ ಸಾಧ್ಯ ಆದಷ್ಟು ಮೋಸ ಮಾಡೋಕ್ಕೆ ಕಡಿಮೆ ಮಾಡಿ. ದಯವಿಟ್ಟು ಮೋಸ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ನೀವೇನು ಅಂದ್ಕೊಳ್ತೀರಾ, ಎಲ್ಲೋ ಒಂದು ಕಡೆಗೆ ನಿಮಗದು ನಿಮ್ಮ ಸೈಡಿಂದ ತುಂಬ ಈಸಿ ಅನಿಸಿರ್ಬೋದು, ನಿಮ್ಮ ಸೈಡಿಂದ ನಿಮಗದು ಒಂಥರ ಟೈಮ್ ಪಾಸ್ ಅನಿಸಿರ್ಬೋದು, ನಿಮ್ಮ ಸೈಡಿಂದ ನಿಮಗದೊಂಥರ ಫ್ಯಾಷನ್ ಆಗಿರ್ಬೋದು, ಒಂಥರ ಹಾಬಿ ಇರ್ಬೋದು, ಇನ್ನೊಬ್ಬರಿಗೆ ನಂಬಿಸೋದು, ಮೋಸ ಮಾಡೋದು. ಬಟ್ ನಿಮ್ಮ ಮೇಲೆ ಜೀವನ ಇಟ್ಕೊಂಡಿರ್ತಾರೆ. ರೈಟ್? ಆ್ಯಂಡ್ ಹುಟ್ಟಿರ್ತಕ್ಕಂಥ ಅಪ್ಪ ಅಮ್ಮ, ಬಂಧು ಬಳಗ, ಅಣ್ಣ ತಮ್ಮಂದರು, ಎಲ್ಲದಕ್ಕಿಂತ ಹೆಚ್ಚಾಗಿ ಮನಸ್ಸಿದೆಯಲ್ಲ, ಇದೊಂಥರ ದೇವಾಲಯ ಇದ್ದಂಗೆ, ಅದನ್ನೇ ನಿಮಗೆ ಒಪ್ಪಿಸಿರ್ತಾರೆ. ಸೊ ಆ ಮನಸ್ಸಿಗೆ ನೀವು ನೋವು ಮಾಡಿ, ಆ ಮನಸ್ಸನ್ನು ಒಡೆದು ನಿಮ್ಮ ಪಾಡಿಗೆ ನೀವು ಚೆನ್ನಾಗಿದ್ಬಿಟ್ರೆ ಆ ಜೀವದ ಕಥೆ ಏನು? ಆ ನಂಬಿಕೆಗೆ ನೀವೇನು ಕನಸು ಅದು ಆಶಾ ಗೋಪುರ ಕಟ್ಸಿರ್ತೀರ, ಕನಸನ್ನು ಹಾಕಿರ್ತೀರಲ್ಲ, ಅವ್ರ ಲೈಫ್ ಏನು ಮುಂದೆ? ನೀವೇನೋ ಚೆನ್ನಾಗಿದ್ಬಿಡ್ತೀರ, ಅದಕ್ಕೆ ಅವರಿಗೆ ನ್ಯಾಯ ಯಾರು ಒದಗಿಸ್ಕೊಡ್ಬೇಕು? ಸೊ ಮೋಸ ಮಾಡೋಕ್ಕಿಂತ ಮುಂಚೆ ವಿಚಾರ ಮಾಡಿ ಸ್ವಲ್ಪ, ಅಥವಾ ಪ್ರೀತಿ ಮಾಡೋಕ್ಕಿಂತ ಮುಂಚೆ ವಿಚಾರ ಮಾಡಿ ಸ್ವಲ್ಪ. ನಿಮ್ಗೆ ಯಾರೋ ಹೊಗಳ್ತೀರಿ ಅಥವಾ ಇಷ್ಟ ಆಗುತ್ತೆ, ಹೆಂಗೋ ಒಂದು ಕನೆಕ್ಟ್ ಆಗುತ್ತೆ, ನಿಮ್ಮ ಮಧ್ಯೆ ಒಂದು ಪ್ರೀತಿ ಅನ್ನೋದು ಹುಟ್ಟುತ್ತೆ. ಆದರೆ ಒಬ್ಬರ ಜೀವನ ಹೀಗೆಲ್ಲ ಇರುತ್ತೆ. ಎಷ್ಟೋ ಕಷ್ಟಪಟ್ಟು ಜೀವ ಸಿಕ್ಕಿರುತ್ತೆ. ಒಂದು 21, 22, 23, 25, 28 ಈ ಒಂದು ಹಂತಕ್ಕೆ ದೊಡ್ಡವರಾಗಿರ್ತಾರೆ. ಲೈಫ್ ಕಣ್ಮುಂದೆ ಇರುತ್ತೆ. ಅದೆಲ್ಲದೂ ಕೂಡ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಯಾರೇ ಇರ್ಬೋದು, ನಿಮ್ಮ ಮೇಲೆ ಡಿಪೆಂಡ್ ಹಾಕ್ಕೊಂಡು ಒಂದು ಜೀವನ ಇರುತ್ತೆ. ಸೊ ಆ ಜೀವನ ತೆಗೆದುಬಿಡ್ತೀರಾ ನೀವು. ಆದರೆ ಪ್ರೀತಿ ಮಾಡಿ, ಏನು ಮೋಸ ಮಾಡಲ್ಲ ಅಂತೇಳಿ. ಸಿಚುವೇಶನ್ ಕೆಲವೊಂದು ಸಲ ಬಂದರೂ ಆ ಸಿಚುವೇಶನ್ನ ಡೈವರ್ಟ್ ಮಾಡಿ, ಆದರೆ ಯಾವುದೇ ಕಾರಣಕ್ಕೆ ಮೋಸ ಅಂತೂ ಮಾಡಬೇಡಿ. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಇವತ್ತು ಎಷ್ಟೋ ಜನ ಮೋಸ ಹೋದ್ವಿ ಅಂತೇಳಿ ಎಷ್ಟೋ ಜನ ಕೊರಗಲಿದ್ದಾರೆ, ತಮ್ಮ ಜೀವನನ ಹಾಳು ಮಾಡ್ಕೊಂಡಿದ್ದಾರೆ, ಅಪ್ಪ ಅಮ್ಮನ ಬಿಟ್ಟಿದ್ದಾರೆ, ಏನೇನೋ ಆಗಿದ್ದಾರೆ ಕತೆ. ಯಾರಿಂದ ಅದೆಲ್ಲ? ನೀವು ನಂಬಿಸಿರ್ತಕ್ಕಂಥ ನಂಬಿಕೆಯಿಂದ, ನೀವು ಕೊಟ್ಟಿರ್ತಕ್ಕಂಥ ಕಾನ್ಫಿಡೆನ್ಸಿಂದ, ನಿಮ್ಮ ಮೇಲೆ ಇರ್ತಕ್ಕಂಥ ಒಂದು ಏನು ಆಶಾ ಗೋಪುರ ಏನು ಜೀವನದ ಬಗ್ಗೆ ಅದನ್ನ ಇಟ್ಕೊಂಡಿರೋದ್ರಿಂದ ಇದೆಲ್ಲ ಆಗಿರುವಂಥದ್ದು. ಸೊ ಸುಮ್ಮನೆ ಏನೋ ಮಾತು ಬರುತ್ತೆ, ಮಾತಾಡ್ಬಿಡ್ತೀವಿ, ಹಂಗಾಗತ್ತೆ ಎಲ್ಲ ಹೇಳ್ಬಿಡ್ತೀವಿ ನಾವು. ಆದರೆ ಅದ್ರ ಹಿಂದೆ ಸ್ವಲ್ಪ ಹೋಗಿ, ಎಷ್ಟು ನಿಮ್ಮ ಬಗ್ಗೆ ಕನಸು ಕಟ್ಕೊಂಡಿರ್ತಾರೆ. ಒಂದು ಜೀವ ಈ ಭೂಮಿಗೆ ಬರಬೇಕು ಅಂದರೆ ಎಷ್ಟು ಕಷ್ಟಪಟ್ಟು, ಅಂದರೆ ಲೈಕ್ ತಂದೆ ತಾಯಿ ಹರಕೆ ಹೊತ್ತು ಅವ್ರನ್ನ ಸಾಕಿ ಸಲಹಿ ದೊಡ್ಡವ್ರು ಮಾಡಿ ಕಾಲೇಜ್ ಕಳಿಸಿ, ಏನೋ ಒಂದು ಲೈಫಲ್ಲಿ ಮಗ ಹಿಂಗಾಗ್ತಾನೆ, ಮಗಳು ಹಿಂಗಾಗ್ತಾರೆ, ಈ ಇಂಟೆನ್ಷನಲ್ಲಿ ಬೆಳೆಸಿರ್ತಾರೆ. ಇವರನ್ನೆಲ್ಲ ಬಳಗನೆ ಬಿಟ್ಟು ನಿಮ್ಮ ಮಾತಿನ ಮೇಲೆ ನಂಬಿಕೆ ಇಟ್ಟು ಜೀವನ ಕಟ್ಕೊಳಕ್ಕೆ ಬರ್ತಾರಲ್ಲ, ಯಾರೇ ಇರ್ಬೋದು, ದಯವಿಟ್ಟು ಮೋಸ ಮಾಡಬೇಡಿ. ಯಾಗೋದಾ, ನೀವು ಕೊಲೆ ಮಾಡಿದ್ರೇ ಕೊಲೆ ಅಲ್ಲ, ಇಲ್ಲಿ ಮೋಸ ಮಾಡಿದ್ರೆ ಕೊಲೆ ಮಾಡೋದಕ್ಕಿಂತ ಜಾಸ್ತಿ. ಓಕೆ, ಒಬ್ಬ ವ್ಯಕ್ತಿನ ಚುಚ್ಚಿ ಏನು ಕೊಲೆ ಮಾಡ್ತಾರಲ್ಲ, ಅದಕ್ಕಿಂತ ಜಾಸ್ತಿ ಮೋಸ ಮಾಡೋದು, ನಂಬಿಕೆಯನ್ನು ಸಾಯಿಸೋದಿದೆಯಲ್ಲ, ಅವ್ರ ಜೀವನನೇ ಸಾಯಿಸೋದಂಗೆ ಲೆಕ್ಕಾಚಾರ. ಸೊ ದಯವಿಟ್ಟು ನಾವು ಯಾರೆಲ್ಲ ಈ ವಿಡಿಯೋ ನೋಡ್ತೀರಿ, ದಯವಿಟ್ಟು ಶೇರ್ ಮಾಡಿ. ಸ್ವಲ್ಪ ಯಾರೆಲ್ಲ ನೀವು ಈಗ ಪ್ರೆಸೆಂಟ್ ಎಂಗೇಜಲ್ಲಿದ್ದೀರಾ, ಒಂದು ರಿಲೇಷನ್ಶಿಪ್ಪಲ್ಲಿದ್ದೀರಾ, ದಯವಿಟ್ಟು ಮೋಸ ಮಾಡಬೇಡಿ. ಸೊ ನನ್ನ ಕಿವಿ ಮಾತು, ಸರಿ ಮಾಡ್ಕೊಳ್ಳಿ ಸಾಧ್ಯ ಆದಷ್ಟು. ಅಥವಾ ಯಾರೋ ಸಿಕ್ಕಿದ್ರು ಅಂತಲೂ ಇವ್ರನ್ನ ಬಿಡಬೇಡಿ. ಎಲ್ಲ ಸಿಕ್ಕವರು ಕೂಡ ಒಂದಿನ ಬಿಡ್ತಾ ಹೋದರೆ ನಿಮ್ಮ ಬದುಕಿಗೂ ಅರ್ಥ ಇರಲ್ಲ. ರೈಟ್? ಸೊ ಬುದ್ಧಿವಂತ ಪ್ರಾಣಿ ಇದ್ದೀವಿ ನಾವು. ಒಂದು ಯೋಚನೆ ಮಾಡೋಣ, ಅಲ್ಲಿ ನಿಯತ್ತಿಗೆ ನಾವು ಬದುಕಬೇಕಾಗಿರುತ್ತೆ, ಸ್ವಾಭಿಮಾನಕ್ಕೆ ಬದುಕಬೇಕಾಗತ್ತೆ. ನಾವು ಏನೇ ಮಾಡಿದ್ರು ಫೈನಲಿ ಇರೋಷ್ಟು ದಿನ ಮಾತ್ರ ಇಲ್ಲ ಅಷ್ಟೇ. ಮುಗಿದ ಮೇಲೆ ಯಾರೂ ಏನೂ ಇಲ್ಲಿ ತೊಗೊಂಡು ಹೋಗೋದಿಲ್ಲ ನಾವು. ಸೊ ಇದೊಂದು ಸತ್ಯ ಗೊತ್ತಿರಲಿ. ದಯವಿಟ್ಟು ಮೋಸ ಮಾಡೋ ಮುಂಚೆ ಇದನ್ನು ಯೋಚನೆ ಮಾಡಿ. ಇನ್ನೊಬ್ಬರ ಜೀವನ ನಿಮ್ಮ ಕೈನಲ್ಲಿರುತ್ತೆ. ಪ್ರೀತಿ ಮಾಡೋ ಮುಂಚೆ, ಕಮಿಟ್ ಆಗೋ ಮುಂಚೆ ದಯವಿಟ್ಟು ಯೋಚನೆ ಮಾಡಿ. ಇನ್ನೊಬ್ಬರ ಪ್ಯೂರ್ಲಿ ನಂಬಿಕೆಗಳನ್ನು ನಿಮ್ಮ ಹತ್ರ ತಂದಿಟ್ಟಿರ್ತಾರೆ, ನಿಮಗೆ ಅಂಗಲಾಚಿ ಬೇಡಿ ನಿಮ್ಮ ಹತ್ರ ಕಮಿಟ್ ಆಗಿರ್ತಾರೆ. ಸೊ ದಯವಿಟ್ಟು ಈ ಪ್ರೀತಿ ಮಾಡಿ ಮೋಸ ಮಾಡಬೇಡಿ ಅಂತ ಹೇಳ್ತಾ, ನಿಮಗೆ ಈ ಒಂದು ವಿಡಿಯೋದಲ್ಲಿ ಜಸ್ಟ್ ಏನು ಅಂತ ಹೇಳಿದ್ರೆ, ನೀವು ಒಳ್ಳೆಯದನ್ನು ಬಯಸಿದರೆ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಲೈಕ್ ಮಾಡಿ, ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.